ಸೌಂದರ್ಯ ಎಂಬುದು ಮಾನವನ ಕಲ್ಪನೆಯ, ಭಾವನೆಯ ಮತ್ತು ಅನುಭವದ ಮೂಲಭೂತ ಅಂಶ. ಪ್ರತಿಯೊಬ್ಬರೂ ತಮ್ಮದೇ ಆದ ದೃಷ್ಟಿಕೋನದಿಂದ ಸೌಂದರ್ಯವನ್ನು ಅಳೆಯುತ್ತಾರೆ. ಇಂದಿನ ಕಾಲದಲ್ಲಿ ಸೌಂದರ್ಯವತಿ ಯಾರು ಎಂಬ ಪ್ರಶ್ನೆಗೆ ಅನೇಕರು ಸಿನಿಮಾ ನಟಿಯರ ಹೆಸರುಗಳನ್ನು ಹೇಳಬಹುದು. ಕೆಲವರು ಪ್ರಸಿದ್ಧ ಚಿತ್ರಕಲೆಗಳ ಮಾದರಿಗಳನ್ನು ನೆನಪಿಸಿಕೊಳ್ಳಬಹುದು. ಮತ್ತೊಬ್ಬರಿಗೆ ತಾಯಿ ಎಂದರೆ ಸೌಂದರ್ಯ, ಮಕ್ಕಳಿಗೆ ತಮ್ಮ ಅಮ್ಮನೇ ಸೌಂದರ್ಯವತಿ. ಇದು ಸೌಂದರ್ಯವೆಂಬ ಕಲ್ಪನೆಯ ಬಹುಮುಖತೆಯನ್ನು ತೋರಿಸುತ್ತದೆ. ಇಂದಿನ ಸಮಾಜದಲ್ಲಿ ಸುಂದರಿ ಎಂದರೆ ಕೇವಲ ಮುಖದ ಕಾಂತಿ, ದೇಹದ ಆಕರ್ಷಣೆ, ವೇಷಭೂಷಣ ಅಥವಾ ಬಾಹ್ಯ ಆಕರ್ಷಣೆಯನ್ನು ಮಾತ್ರ ಕಲ್ಪಿಸಲಾಗುತ್ತದೆ. ಆದರೆ ಭಾರತೀಯ ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ಪರಮ ಸುಂದರಿ ಎಂಬುದು ಕೇವಲ ರೂಪದ ಸೌಂದರ್ಯವಲ್ಲ, ಅದು ಸ್ತ್ರೀಯ ಆಂತರಿಕ ಶಕ್ತಿ, ಸದ್ಗುಣ, ಧರ್ಮನಿಷ್ಠೆ ಮತ್ತು ತ್ಯಾಗದ ಸಂಕೇತವಾಗಿದೆ. ನಮ್ಮ ಪುರಾತನ ಗ್ರಂಥಗಳು, ವೇದಗಳು ಮತ್ತು ಪುರಾಣಗಳು ಪರಮ ಸುಂದರಿ ಎಂಬ ಕಲ್ಪನೆಯನ್ನು ಕೇವಲ ಒಂದು ಹೆಸರಿಗೆ ಸೀಮಿತಗೊಳಿಸದೆ ಒಂದು ಆದರ್ಶ ಸ್ಥಿತಿಯಂತೆ ಬಿಂಬಿಸುತ್ತವೆ. ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ಪುರಾಣಗಳಲ್ಲಿ ಸೌಂದರ್ಯ ಎಂದರೆ ಸತ್ಪ್ರವೃತ್ತಿ, ಸಮತೋಲನ ಮತ್ತು ಸಾತ್ವಿಕ ಗುಣಗಳು ಎಂದು ವಿವರಿಸಲಾಗಿದೆ. ರಾಮಾಯಣ ಮತ್ತು ಮಹಾಭಾರತದಲ್ಲಿಯೂ ಸಹ ವ್ಯಕ್ತಿಯ ಸೌಂದರ್ಯವನ್ನು ಅವಳ ನಡೆ, ಧೈರ್ಯ, ಪ್ರಾಮಾಣಿಕತೆ ಮತ್ತು ದಾನಶೀಲತೆಯಿಂದ ಅಳೆಯುವ ಉದಾಹರಣೆಗಳು ಸಿಗುತ್ತವೆ. ಶಾಸ್ತ್ರಗಳು ಹೇಳುವಂತೆ ನಿಜವಾದ ಸೌಂದರ್ಯವು ದೇಹದ ಅಲಂಕಾರದಲ್ಲಿಲ್ಲ, ಅದು ಸ್ತ್ರೀಯ ಹೃದಯದ ದಯೆ, ನಮ್ರತೆ ಮತ್ತು ತೇಜಸ್ಸಿನಲ್ಲಿ ನೆಲೆಸಿದೆ. ದೇಹದ ರೂಪ ಕಾಲಕ್ರಮದಲ್ಲಿ ಬದಲಾಗಬಹುದು, ಆದರೆ ಸದ್ಗುಣಗಳು ಶಾಶ್ವತವಾಗಿರುತ್ತವೆ. ಪರಮ ಸುಂದರಿಯ ಸೌಂದರ್ಯವು ಅವಳ ಧರ್ಮನಿಷ್ಠೆ, ಪತಿಯ ಮೇಲಿನ ಶ್ರದ್ಧೆ, ತ್ಯಾಗಶೀಲತೆ ಮತ್ತು ದೈವ ಭಕ್ತಿಯಿಂದ ಹೊಳೆಯುತ್ತದೆ. ಅವಳು ಸಮಾಜದ ಒತ್ತಡದ ನಡುವೆಯೂ ಧರ್ಮದ ಮಾರ್ಗದಲ್ಲಿ ನಡೆಯುತ್ತಾಳೆ. ತನ್ನ ಕುಟುಂಬ, ಸಂಗಾತಿ ಮತ್ತು ಮಕ್ಕಳ ಹಿತವನ್ನು ಮೊದಲು ನೋಡುವ ಹೃದಯವನ್ನು ಹೊಂದಿದ್ದಾಳೆ. ಈ ಗುಣಗಳು ಅವಳಿಗೆ ಕೇವಲ ಒಳ ಸೌಂದರ್ಯವಷ್ಟೇ ಅಲ್ಲ, ಹೊರಗಿನ ಕಾಂತಿಗೂ ಅರ್ಥ ತುಂಬುತ್ತವೆ. ಭಾರತೀಯ ಪುರಾಣಗಳಲ್ಲಿ ಸೀತಾ, ಸಾವಿತ್ರಿ, ಅನಸೂಯ, ಮೈತ್ರೇಯಿ ಮುಂತಾದ ಅನೇಕ ಮಹಿಳಾ ಪಾತ್ರಗಳನ್ನು ಪರಮ ಸುಂದರಿಯ ಆದರ್ಶ ರೂಪವಾಗಿ ಕಾಣಬಹುದು. ಇವರು ಕೇವಲ ತಮ್ಮ ದೇಹದ ಆಕರ್ಷಣೆಗೆ ಮಾತ್ರ ಹೆಸರುವಾಸಿಗಳಲ್ಲ, ಬದಲಾಗಿ ತಮ್ಮ ಶ್ರದ್ಧೆ, ಧೈರ್ಯ ಮತ್ತು ತ್ಯಾಗದಿಂದ ಪುರಾಣಗಳಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಶಾಸ್ತ್ರಗಳು ಹೇಳುವಂತೆ ಪರಮ ಸುಂದರಿ ತನ್ನ ಜೀವನದಿಂದ ಇತರರಿಗೆ ಆದರ್ಶವನ್ನು ತೋರಿಸುತ್ತಾಳೆ. ಅವಳ ಸೌಂದರ್ಯವು ತೇಜಸ್ಸಿನಂತೆ ಪ್ರಕಾಶಿಸುತ್ತದೆ, ಅದು ಅವಳ ಸಹನೆ, ಸಹಾನುಭೂತಿ ಮತ್ತು ಮನುಷ್ಯತ್ವದಿಂದ ಬರುತ್ತದೆ. ಲಕ್ಷ್ಮೀದೇವಿ ಸರ್ವಸುಂದರಿ ಮತ್ತು ಸಮೃದ್ಧಿಯ ಸಂಕೇತ. ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಸರ್ವಸುಂದರಿ ಎಂದು ವರ್ಣಿಸಲಾಗಿದೆ. ವಿಷ್ಣು ಪುರಾಣ, ಪದ್ಮಪುರಾಣ ಸೇರಿದಂತೆ ಅನೇಕ ಪವಿತ್ರ ಗ್ರಂಥಗಳಲ್ಲಿ ಲಕ್ಷ್ಮೀ ದೇವಿಯ ಕೀರ್ತಿಯು ಅಪಾರವಾಗಿ ಬಣ್ಣಿಸಲಾಗಿದೆ. ಲಕ್ಷ್ಮೀ ದೇವಿ ಕೇವಲ ಬಾಹ್ಯ ಸೌಂದರ್ಯದ ಪ್ರತೀಕ ಮಾತ್ರವಲ್ಲ, ಅವಳು ಸಂಪತ್ತು, ಐಶ್ವರ್ಯ, ಧರ್ಮ, ಮಾಧುರ್ಯ, ಕರುಣೆ ಮತ್ತು ತೇಜಸ್ಸಿನ ಅಧಿದೇವತೆಯಾಗಿದ್ದಾಳೆ. ಪದ್ಮೆ ಪದ್ಮಾಲಯೇ ದೇವಿ ಪದ್ಮಪತ್ರನಿಭೇಕ್ಷಣೆ ಎಂಬ ಶ್ಲೋಕದಲ್ಲಿ ಅವಳ ಪಾದಯುಗಳಿಂದ ಹರಡುವ ಶಾಂತಿ, ಆನಂದ ಮತ್ತು ಆಕರ್ಷಣೆಯ ವರ್ಣನೆ ಇದೆ. ಈ ಶ್ಲೋಕವೇ ಅವಳ ಸೌಂದರ್ಯವನ್ನು ಮಾತ್ರವಲ್ಲದೆ ಅವಳ ತೇಜಸ್ಸಿನ ಆಳವನ್ನು ಕೂಡ ಸೂಚಿಸುತ್ತದೆ. ಪೌರಾಣಿಕ ಕಥೆಗಳ ಪ್ರಕಾರ ಲಕ್ಷ್ಮೀ ದೇವಿ ಸಮುದ್ರ ಮಥನದಲ್ಲಿ ಪ್ರತ್ಯಕ್ಷಳಾಗಿ ದೇವತೆಗಳಿಗೆ ಶ್ರೇಯೋಭಿವೃದ್ಧಿಯ ಸಂಕೇತಳಾದಳು. ಸಮುದ್ರದ ಆಳದಲ್ಲಿ ಹುಟ್ಟಿದ ಅವಳು ಪ್ರಕೃತಿ, ಸಂಪತ್ತು, ಸಮೃದ್ಧಿ, ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಯ ಸಮನ್ವಯವನ್ನು ಪ್ರತಿಬಿಂಬಿಸುತ್ತಾಳೆ. ಪದ್ಮಪುರಾಣದಲ್ಲಿ ಅವಳನ್ನು ಕಮಲದ ಮೇಲಿರುವ ಮೃದು ನಗು ಮುಖದಿಂದ ಪ್ರಕಾಶಿಸುವ, ಭಕ್ತರ ಹೃದಯದಲ್ಲಿ ನೆಲೆಸಿರುವ ಸರ್ವಸುಂದರಿ ಎಂದು ವಿವರಿಸಲಾಗಿದೆ. ಯತ್ರ ಲಕ್ಷ್ಮೀ ತತ್ರ ಶ್ರೀಯಃ ಸೌಂದರ್ಯಂ ತತ್ರ ಸುಂದರಿ
ಎಂಬ ಶ್ಲೋಕವು ಲಕ್ಷ್ಮೀ ದೇವಿಯ ಮಹಿಮೆ ಹಾಗೂ ಅವಳ ಸಾನ್ನಿಧ್ಯವು ತರುತ್ತಿರುವ ಸಂಪತ್ತಿನ, ಸೌಂದರ್ಯದ ಮತ್ತು ಸಮೃದ್ಧಿಯ ವೈಭವವನ್ನು ವ್ಯಕ್ತಪಡಿಸುತ್ತದೆ. ಲಕ್ಷ್ಮೀ ದೇವಿಯು ಇರುವಲ್ಲಿ ಕೇವಲ ಬಂಗಾರ, ಆಭರಣ, ಭೌತಿಕ ಸಂಪತ್ತು ಮಾತ್ರವಲ್ಲದೆ ಮಾನಸಿಕ ಶಾಂತಿ, ಪ್ರೀತಿ ಮತ್ತು ಐಶ್ವರ್ಯವು ನೆಲೆಸಿರುತ್ತವೆ ಎಂಬ ನಂಬಿಕೆ ಹಿಂದೂ ಸಮಾಜದಲ್ಲಿ ಬೇರೂರಿದೆ. ವಿಷ್ಣು ಪುರಾಣವು ಅವಳನ್ನು ವಿಷ್ಣುವಿನ ಸಹಧರ್ಮಿಣಿಯಾಗಿ, ಲೋಕದ ಲಾಲನೆಯ, ಸಂರಕ್ಷಣೆಯ ಮತ್ತು ಪೋಷಣೆಯ ಶಕ್ತಿಯಾಗಿ ಚಿತ್ರಿಸುತ್ತದೆ. ಅವಳು ಸೌಂದರ್ಯವತಿ, ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಅವಳು ಧರ್ಮನಿಷ್ಠೆ, ಕರುಣೆ, ದಯೆ ಮತ್ತು ಸಮರ್ಪಣೆಯ ರೂಪ. ಅದಕ್ಕಾಗಿ ಅವಳನ್ನು ಸರ್ವಸುಂದರಿ ಎಂದು ಕರೆಯುವುದು ಕೇವಲ ರೂಪದ ಮೆಚ್ಚುಗೆಯಲ್ಲ, ಅದು ಅವಳ ಗುಣಗಳ, ತೇಜಸ್ಸಿನ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಗೌರವವಾಗಿದೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವವರು ಕೇವಲ ಆರ್ಥಿಕ ಸಮೃದ್ಧಿಯನ್ನೇ ನಿರೀಕ್ಷಿಸುವುದಿಲ್ಲ. ಅವರ ಮನಸ್ಸಿನಲ್ಲಿ ಶಾಂತಿ, ಕುಟುಂಬದಲ್ಲಿ ಹಿತ, ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಜೀವನದಲ್ಲಿ ಧಾರ್ಮಿಕ ಪ್ರಗತಿ ಕೂಡ ಹೆಚ್ಚುವುದೆಂಬ ನಂಬಿಕೆಯಿದೆ. ಅದಕ್ಕಾಗಿ ದೀಪಾವಳಿ, ವರಮಹಾಲಕ್ಷ್ಮಿ ಹಬ್ಬ, ಶರನ್ನವರಾತ್ರಿ ಮುಂತಾದ ಪರ್ವಗಳಲ್ಲಿ ಲಕ್ಷ್ಮೀ ದೇವಿಯ ಪೂಜೆಗೆ ವಿಶೇಷ ಮಹತ್ವ ನೀಡಲಾಗಿದೆ. ಪದ್ಮಪುರಾಣದಲ್ಲಿ ಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಇರುವ ಮನೆಗೆ ದೈವಿ ಶಕ್ತಿ, ಧರ್ಮನಿಷ್ಠೆ ಮತ್ತು ಪ್ರಗತಿ ಪ್ರವೇಶಿಸುತ್ತವೆ ಎಂದು ಹೇಳಲಾಗಿದೆ. ಅವಳ ಕರುಣೆಯಿಂದ ಮಾತ್ರವಲ್ಲ, ಅವಳ ಸೌಂದರ್ಯದಿಂದಲೂ ಭಕ್ತರ ಹೃದಯದಲ್ಲಿ ಶುದ್ಧತೆಯ ಅಲೆ ಎದ್ದುಕೊಳ್ಳುತ್ತದೆ. ಇದು ಕೇವಲ ಭೌತಿಕ ಸಂಪತ್ತಿಗಿಂತಲೂ ದೊಡ್ಡದಾದ ಆಧ್ಯಾತ್ಮಿಕ ಸಂಪತ್ತಾಗಿದೆ. ಇದಲ್ಲದೆ ಲಕ್ಷ್ಮೀ ದೇವಿಯ ರೂಪಕವು ಪ್ರತಿಯೊಬ್ಬ ಮಹಿಳೆಯಲ್ಲಿರುವ ಶಕ್ತಿ ಮತ್ತು ಶ್ರೇಷ್ಠತೆಯ ಪ್ರತೀಕವಾಗಿಯೂ ಕಾಣಬಹುದು. ಅವಳ ಸೌಂದರ್ಯವು ನಮಗೆ ತಿಳಿಸುವ ಪಾಠವೇನೆಂದರೆ, ನಿಜವಾದ ಸೌಂದರ್ಯವು ಶೀಲ, ಶ್ರದ್ಧೆ, ಸಹಾನುಭೂತಿ ಮತ್ತು ತ್ಯಾಗದಿಂದಲೇ ಹೊಳೆಯುತ್ತದೆ. ಹೀಗಾಗಿ ಲಕ್ಷ್ಮೀ ದೇವಿಯನ್ನು ಸರ್ವಸುಂದರಿ ಎಂದು ಕರೆದಾಗ ಅದು ಕೇವಲ ಬಾಹ್ಯ ರೂಪದ ಕೀರ್ತನೆ ಅಲ್ಲ, ಅದು ಅವಳ ಸಂಪೂರ್ಣ ಸತ್ವದ, ಆಧ್ಯಾತ್ಮಿಕ ಶ್ರೇಷ್ಠತೆಯ ಮತ್ತು ಮಾನವ ಕುಲಕ್ಕೆ ನೀಡುವ ಆಶೀರ್ವಾದದ ಸಾರವನ್ನು ಪ್ರತಿಬಿಂಬಿಸುತ್ತದೆ. ಅವಳ ಸಾನ್ನಿಧ್ಯವು ಎಲ್ಲೆಡೆ ಸಮೃದ್ಧಿಯನ್ನು, ಸಂತೋಷವನ್ನು, ಶಾಂತಿಯನ್ನು ಹರಡುವ ಶಾಶ್ವತ ಶಕ್ತಿಯಾಗಿದೆ. ತ್ರಿಲೋಕ ಸುಂದರಿ ತಾಯಿ ಪಾರ್ವತಿಯ ದೈವಿ ಸೌಂದರ್ಯದ ಶಾಶ್ವತ ಕೀರ್ತಿ. ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ದೇವಿಯ ರೂಪಗಳು ಅನೇಕವಾಗಿದ್ದರೂ ಪಾರ್ವತಿ ದೇವಿ ತ್ರಿಲೋಕ ಸುಂದರಿ ಎಂದು ಪ್ರಸಿದ್ಧಳಾಗಿದ್ದಾಳೆ. ತ್ರಿಲೋಕ ಸುಂದರಿ ಎಂದರೆ ಕೇವಲ ಮೂವರು ಲೋಕಗಳಲ್ಲಿಯೂ ಅತ್ಯಂತ ಸೌಂದರ್ಯವತಿ ಎಂಬ ಅರ್ಥವಲ್ಲ. ಅದು ಅವಳ ಆಂತರಿಕ ಶಕ್ತಿ, ತ್ಯಾಗ, ತಪಸ್ಸು, ಧರ್ಮನಿಷ್ಠೆ ಮತ್ತು ಅಚಲ ಸಂಕಲ್ಪದ ಪ್ರತೀಕವಾಗಿದೆ. ಶಿವಪುರಾಣ ಮತ್ತು ದೇವಿ ಭಾಗವತಗಳಲ್ಲಿ ಪಾರ್ವತಿ ದೇವಿಯ ಈ ಅಸಾಧಾರಣ ಗುಣಗಳನ್ನು ಸ್ತುತಿಸಲಾಗಿದ್ದು, ತ್ವಂ ತ್ರೈಲೋಕ್ಯ ಸುಂದರಿ, ತ್ವಂ ಶಿವ, ತ್ವಂ ಜಗಜ್ಜನನಿ ಎಂಬ ಶ್ಲೋಕದಲ್ಲಿ ಅವಳ ದೈವಿ ಸ್ವರೂಪವನ್ನು ಹೊಗಳಲಾಗಿದೆ. ಪಾರ್ವತಿ ದೇವಿಯ ಸೌಂದರ್ಯವು ಕೇವಲ ಅವಳ ರೂಪದಲ್ಲಷ್ಟೇ ಅಲ್ಲ, ಅವಳ ತಾಳ್ಮೆ, ದೃಢ ತಪಸ್ಸು ಮತ್ತು ಸಮರ್ಪಣೆಯಲ್ಲಿಯೂ ನೆಲೆಸಿದೆ. ಶಿವನನ್ನು ಪತಿಯಾಗಿ ಪಡೆಯಲು ಅವಳು ಮಾಡಿದ ಗಹನ ತಪಸ್ಸು ಮತ್ತು ನಿರಂತರ ತ್ಯಾಗದ ಕಥೆಗಳು ಅವಳ ವ್ಯಕ್ತಿತ್ವದ ಗಂಭೀರತೆಯನ್ನು ತೋರಿಸುತ್ತವೆ. ಈ ಅಸಾಧಾರಣ ತ್ಯಾಗ, ಅಚಲ ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯೇ ಅವಳನ್ನು ತ್ರಿಲೋಕ ಸುಂದರಿಯನ್ನಾಗಿ ಮಾಡಿತು. ಅವಳ ಕಾಂತಿ ಮತ್ತು ಶಾಂತಿ ಕೇವಲ ಸ್ವಾಭಾವಿಕವಾಗಿರಲಿಲ್ಲ, ಅದು ಅವಳ ಆತ್ಮಸಾಮರ್ಥ್ಯದಿಂದ ಹೊರಹೊಮ್ಮಿದ ಪ್ರಕಾಶವಾಗಿತ್ತು. ದೇವಿ ಭಾಗವತ ಪುರಾಣವು ಪಾರ್ವತಿ ದೇವಿಯನ್ನು ಜಗನ್ಮಾತೆ ಎಂದು ಹೊಗಳುತ್ತದೆ. ಅವಳು ಕೇವಲ ಪತಿವ್ರತೆಯ ಆದರ್ಶವಲ್ಲ, ಸಂಪೂರ್ಣ ಶಕ್ತಿಯ ರೂಪಿಣಿ. ಅವಳ ಸೌಂದರ್ಯವು ತ್ಯಾಗದಿಂದ ಪೋಷಿತವಾಗಿದ್ದು, ತಪಸ್ಸಿನಿಂದ ಶುದ್ಧವಾಗಿದ್ದು, ಧರ್ಮದಿಂದ ಚೈತನ್ಯಗೊಂಡಿದೆ. ಹೀಗಾಗಿ ಪಾರ್ವತಿಯ ಸೌಂದರ್ಯವು ತಾತ್ಕಾಲಿಕವಲ್ಲ, ಅದು ಶಾಶ್ವತ ಶಕ್ತಿಯ ಚಿಹ್ನೆಯಾಗಿದೆ. ತ್ರಿಲೋಕ ಸುಂದರಿ ಎಂಬ ಪದವು ಪಾರ್ವತಿ ದೇವಿಯ ವ್ಯಕ್ತಿತ್ವವನ್ನು ಮೂರು ಲೋಕಗಳಿಗೂ ಆವೃತ್ತಿ ಮಾಡುವ ಶಕ್ತಿಯನ್ನು ತೋರಿಸುತ್ತದೆ.
ಸ್ವರ್ಗದಲ್ಲಿ ದೇವತೆಗಳು, ಭೂಲೋಕದಲ್ಲಿ ಮನುಷ್ಯರು, ಪಾತಾಳದಲ್ಲಿ ನಾಗರು ಅವಳ ಕೃಪೆಗೆ ಆಕರ್ಷಿತರಾಗಿರುವುದು ಪುರಾಣಗಳಲ್ಲಿ ಕಾಣಬಹುದು. ಅವಳ ಸೌಂದರ್ಯವು ದೈವಿ ಶಕ್ತಿಯೊಂದಿಗೆ ಬೆರೆತು ಭಕ್ತರ ಹೃದಯದಲ್ಲಿ ಶಾಂತಿ ಮತ್ತು ಪ್ರೇರಣೆಯ ಬೆಳಕನ್ನು ಹರಡುತ್ತದೆ. ಪಾರ್ವತಿ ದೇವಿಯ ಈ ರೂಪವು ಮಹಿಳೆಯ ಆಂತರಿಕ ಶಕ್ತಿ, ಸಹನೆ ಮತ್ತು ತ್ಯಾಗವನ್ನು ನಮಗೆ ನೆನಪಿಸುತ್ತದೆ. ಆಕೆ ತೋರಿಸಿದ ಆದರ್ಶ ಭಕ್ತಿ, ತಪಸ್ಸು, ತಾಳ್ಮೆ ಮತ್ತು ದೃಢನಿಶ್ಚಯ ಇಂದಿಗೂ ಸ್ತ್ರೀಯರಿಗೂ ಪುರುಷರಿಗೂ ಪ್ರೇರಣೆಯಾಗಿಯೇ ಉಳಿದಿದೆ. ತ್ರಿಲೋಕ ಸುಂದರಿ ಎಂಬ ಪದವು ಕೇವಲ ಒಂದು ಶೀರ್ಷಿಕೆ ಅಲ್ಲ, ಅದು ಪಾರ್ವತಿ ದೇವಿಯ ವ್ಯಕ್ತಿತ್ವದ ದೈವಿ ಸಾರಾಂಶ. ಹೀಗಾಗಿ ಪಾರ್ವತಿ ದೇವಿ ತ್ರಿಲೋಕ ಸುಂದರಿ ಎನ್ನಿಸಿಕೊಂಡಿರುವುದು ಅವಳ ರೂಪ ಸೌಂದರ್ಯಕ್ಕಿಂತ ಹೆಚ್ಚಿನ ಅರ್ಥವನ್ನು ಹೊಂದಿದೆ. ಅವಳಲ್ಲಿ ಶಕ್ತಿ ಮತ್ತು ಶಾಂತಿ, ತ್ಯಾಗ ಮತ್ತು ಪ್ರೀತಿ, ತಪಸ್ಸು ಮತ್ತು ಧರ್ಮ ಇವೆಲ್ಲವೂ ಒಟ್ಟಾಗಿ ಸೇರಿ ಅವಳನ್ನು ಶಾಶ್ವತ ಸೌಂದರ್ಯದ ಪ್ರತೀಕವನ್ನಾಗಿ ಮಾಡಿವೆ. ಅವಳ ಭಕ್ತರು ಕೇವಲ ಅವಳ ಕಾಂತಿಯನ್ನೇ ಆರಾಧಿಸುವುದಿಲ್ಲ, ಅವಳ ದೈವಿ ಗುಣಗಳನ್ನು, ತಾಳ್ಮೆಯನ್ನು, ತ್ಯಾಗಶೀಲತೆಯನ್ನು ಸ್ತುತಿಸುತ್ತಾರೆ. ಈ ಕಾರಣದಿಂದಲೂ ಪಾರ್ವತಿ ದೇವಿಯು ತ್ರಿಲೋಕ ಸುಂದರಿ ಎಂಬ ಹೆಸರಿನಲ್ಲಿ ಯುಗಯುಗಾಂತರಗಳಿಗೂ ಪೂಜಿಸಲ್ಪಡುತ್ತಾಳೆ. ರತಿ ಸೌಂದರ್ಯ, ಪ್ರೀತಿ ಮತ್ತು ಮಾಧುರ್ಯದ ದೈವಿ ರೂಪ. ಹಿಂದೂ ಪೌರಾಣಿಕ ಪರಂಪರೆಯಲ್ಲಿ ಕಾಮದೇವನು ಪ್ರೀತಿ, ಆಕರ್ಷಣೆ ಮತ್ತು ರೋಮಾಂಚನದ ದೇವರು ಎಂದು ಪರಿಗಣಿಸಲ್ಪಟ್ಟಿದ್ದರೆ, ಅವರ ಪತ್ನಿಯಾದ ರತಿ ದೇವಿ ಈ ಭಾವನೆಗಳಿಗೆ ದೈವಿ ಅರ್ಥವನ್ನು ನೀಡುವ ಶಕ್ತಿಯಾಗಿದ್ದಾಳೆ. ಧರ್ಮಗ್ರಂಥಗಳು, ಕಾಮಶಾಸ್ತ್ರ ಮತ್ತು ಶಿವಪುರಾಣಗಳಲ್ಲಿ ರತಿಯನ್ನು ಅನನ್ಯ ಸೌಂದರ್ಯವತಿ, ಪರಮ ಸುಂದರಿ ಹಾಗೂ ಪ್ರೀತಿ ಮತ್ತು ಮಾಧುರ್ಯದ ಅಧಿದೇವತೆ ಎಂದು ಬಣ್ಣಿಸಲಾಗಿದೆ. ರತಿಯ ಸೌಂದರ್ಯವು ಕೇವಲ ದೇಹದ ಆಕರ್ಷಣೆಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಭಾವನಾತ್ಮಕ ನಿಷ್ಠೆ, ಪ್ರೀತಿ, ಬಯಕೆ ಮತ್ತು ಬಾಂಧವ್ಯದ ಆಳವನ್ನು ಪ್ರತಿಬಿಂಬಿಸುತ್ತದೆ. ರತಿ ದೇವಿಯನ್ನು ಪರಮ ಸುಂದರಿ ಎಂದು ಕರೆಯುವ ಪರಂಪರೆ ಕೇವಲ ಅವಳ ರೂಪಕಾಂತಿಯ ಮೆಚ್ಚುಗೆಯಲ್ಲ. ಪುರಾಣಗಳಲ್ಲಿ ರತಿ ದೇವಿಯು ಕಾಮದೇವನಿಗೆ ಸಮಾನ ಶಕ್ತಿ ಹೊಂದಿರುವ ಸಂಗಾತಿಯಾಗಿ, ದೈವಿ ಜೋಡಿಯಾಗಿ ಚಿತ್ರಿಸಲ್ಪಟ್ಟಿದ್ದಾಳೆ. ಕಾಮದೇವನು ಮಾನವ ಮನದ ಚೈತನ್ಯವನ್ನು ಪ್ರೀತಿಯ ಶಕ್ತಿಯಿಂದ ಉದ್ರಿಕ್ತಗೊಳಿಸುತ್ತಿದ್ದರೆ, ರತಿ ದೇವಿ ಆ ಪ್ರೀತಿಯನ್ನು ಮೃದುತ್ವ, ಭಾವನಾತ್ಮಕ ಆಳ ಮತ್ತು ಸ್ಥಿರತೆಯಿಂದ ತುಂಬುತ್ತಾಳೆ. ಈ ಅರ್ಥದಲ್ಲಿ ರತಿ ದೇವಿ ಶಕ್ತಿಯ ಮತ್ತು ಭಾವನೆಯ ಸಮ್ಮಿಲನ. ಶಿವಪುರಾಣದ ಕಥೆಗಳಲ್ಲಿ ಕಾಮದೇವನು ಶಿವನ ತಪಸ್ಸು ವ್ಯತ್ಯಯಗೊಳಿಸಲು ಪ್ರಯತ್ನಿಸಿದಾಗ ಅವನಿಗೆ ದಹನವಾಗುತ್ತದೆ. ಆ ಸಂದರ್ಭದಲ್ಲಿ ರತಿ ದೇವಿಯು ತೋರಿದ ಭಕ್ತಿ, ತಾಳ್ಮೆ ಮತ್ತು ವಿನಯವು ಅವಳ ಆಂತರಿಕ ಸೌಂದರ್ಯವನ್ನು ತೋರಿಸುತ್ತದೆ. ರತಿಯ ಈ ತಾಳ್ಮೆ ಮತ್ತು ಸಮರ್ಪಣೆ ಅವಳನ್ನು ಕೇವಲ ಪ್ರೀತಿಯ ದೇವತೆ ಎಂಬ ಸ್ಥಾನದಲ್ಲಿ ಮಾತ್ರವಲ್ಲದೆ, ಸಹನೆಯ ಮತ್ತು ಭಾವನಾತ್ಮಕ ಬಲದ ಪ್ರತೀಕ ಎಂಬ ಸ್ಥಾನದಲ್ಲಿಯೂ ಇರಿಸುತ್ತದೆ. ರತಿ ಸೌಂದರ್ಯವು ಕಾಮಶಾಸ್ತ್ರದಲ್ಲಿ ಅತ್ಯಂತ ಗಂಭೀರವಾದ ಅಂಶವಾಗಿ ಕಾಣಿಸುತ್ತದೆ. ಕಾಮಶಾಸ್ತ್ರವು ಕೇವಲ ದೇಹ ಸಂಬಂಧದ ಕಲೆಯನ್ನು ಮಾತ್ರ ಕಲಿಸುವುದಿಲ್ಲ, ಅದು ಭಾವನೆ, ಗೌರವ, ನಿಷ್ಠೆ ಮತ್ತು ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆಯ ಮಹತ್ವವನ್ನು ತೋರಿಸುತ್ತದೆ. ರತಿ ದೇವಿಯು ಈ ಮೌಲ್ಯಗಳ ಜೀವಂತ ಪ್ರತಿರೂಪವಾಗಿದ್ದಾಳೆ. ಅವಳನ್ನು ಪೂಜಿಸುವುದು ಅರ್ಥದಲ್ಲಿ ಪ್ರೀತಿಯ ಪಾವಿತ್ರ್ಯವನ್ನು, ಸಂಗಾತಿಯೊಂದಿಗಿನ ನಿಷ್ಠೆಯನ್ನು ಮತ್ತು ಸಂಬಂಧದ ಸಮತೋಲನವನ್ನು ಗೌರವಿಸುವುದಾಗಿದೆ. ರತಿ ದೇವಿಯ ಸೌಂದರ್ಯವು ತಾತ್ಕಾಲಿಕ ಕಂಗೊಳಿಸುವಿಕೆಯಲ್ಲ, ಅದು ಶಾಶ್ವತ. ಅವಳ ನೋಟವು ದೈವಿ ಮಾಧುರ್ಯ, ಹೃದಯದಲ್ಲಿ ಕರುಣೆ ಮತ್ತು ಭಾವನಾತ್ಮಕ ಬಾಂಧವ್ಯದ ಬಲವನ್ನು ಪ್ರತಿಬಿಂಬಿಸುತ್ತದೆ. ಅವಳ ರೂಪಕವು ನಮಗೆ ತಿಳಿಸುವ ಪಾಠವೇನೆಂದರೆ, ನಿಜವಾದ ಸೌಂದರ್ಯವು ಪ್ರೀತಿ, ನಿಷ್ಠೆ ಮತ್ತು ಮೃದುತ್ವದಲ್ಲಿ ನೆಲೆಸಿದೆ, ಅದು ಹೊರಗಿನ ರೂಪದಲ್ಲಿ ಮಾತ್ರವಲ್ಲ. ಇಂದಿನ ಕಾಲದಲ್ಲೂ ರತಿ ಎಂಬ ಪದವು ಪ್ರೀತಿ ಮತ್ತು ಮಾಧುರ್ಯದ ಪರ್ಯಾಯವಾಗಿ ಬಳಕೆಯಾಗುತ್ತದೆ. ಪುರಾತನ ಕಥೆಗಳು, ಶಿಲ್ಪಗಳು ಮತ್ತು ಸಾಹಿತ್ಯದಲ್ಲಿ ರತಿ ದೇವಿಯ ಚಿತ್ರಣವು ಕೇವಲ ಸೌಂದರ್ಯವತಿಯ ಚಿತ್ರವಲ್ಲ, ಅದು ಪ್ರೀತಿಯ ಶಕ್ತಿ ಮತ್ತು ಆಳತೆಯ ಚಿಹ್ನೆ.
ಹೀಗಾಗಿ ರತಿ ದೇವಿಯನ್ನು ಪರಮ ಸುಂದರಿ ಎಂದು ಕರೆದಾಗ ಅದು ಅವಳ ಬಾಹ್ಯ ಆಕರ್ಷಣೆಯನ್ನು ಹೊಗಳುವುದಕ್ಕಿಂತ ಹೆಚ್ಚು ಅವಳ ಅಂತರಂಗದ ಪ್ರೀತಿ, ಬಯಕೆ, ನಿಷ್ಠೆ ಮತ್ತು ಭಾವನಾತ್ಮಕ ಶಕ್ತಿಯನ್ನು ಗೌರವಿಸುವುದಾಗಿದೆ. ಅವಳ ಜೀವನ ಕಥೆ ಮತ್ತು ಪುರಾಣಗಳಲ್ಲಿ ಅವಳ ಪಾತ್ರವು ನಮಗೆ ತಿಳಿಸುವ ಪಾಠವೆಂದರೆ ಪ್ರೀತಿ ಶುದ್ಧವಾದಾಗ ಅದು ದೈವಿ ಶಕ್ತಿಯಾಗಿ ಪರಿಣಮಿಸುತ್ತದೆ. ಸೀತಾದೇವಿ ತ್ಯಾಗ, ತಾಳ್ಮೆ ಮತ್ತು ಶುದ್ಧ ಸೌಂದರ್ಯದ ಪ್ರತಿರೂಪ. ರಾಮಾಯಣವು ಭಾರತೀಯ ಸಂಸ್ಕೃತಿಯ ಪ್ರಾಣ. ಅದರಲ್ಲಿ ಜನಕನ ಮಗಳು, ಮಿಥಿಲಾಪುರದ ರಾಜಕುಮಾರಿ ಹಾಗೂ ಶ್ರೀರಾಮಚಂದ್ರನ ಅರ್ಧಾಂಗಿಯಾದ ಸೀತಾದೇವಿ ಕೇವಲ ರಾಮಾಯಣದ ನಾಯಕಿ ಮಾತ್ರವಲ್ಲ, ಅವಳು ಸ್ತ್ರೀತ್ವದ ಪರಮ ಆದರ್ಶ. ಅವಳ ಜೀವನ, ಅವಳ ತ್ಯಾಗ, ಅವಳ ತಾಳ್ಮೆ ಹಾಗೂ ಅವಳ ಭಕ್ತಿ ಇವೆಲ್ಲವೂ ಅವಳನ್ನು ಭೂಮಿಯ ಮೇಲಿನ ಅತ್ಯಂತ ಸುಂದರ ಮಹಿಳೆಯನ್ನಾಗಿ ಮಾಡಿವೆ. ಸೀತಾದೇವಿಯ ಜನನವೇ ಅದ್ಭುತ. ಭೂದೇವಿಯ ಕರುಣೆಯಿಂದ ಜನಿಸಿದ ಸೀತಾ ಜನಕ ಮಹಾರಾಜನ ದತ್ತಪುತ್ರಿಯಾಗಿ ಮಿಥಿಲಾಪುರದಲ್ಲಿ ಬೆಳೆದಳು. ಬಾಲ್ಯದಿಂದಲೇ ಅವಳು ಧರ್ಮ, ಶೌಚ, ಶೀಲ, ಶ್ರದ್ಧೆ, ಸೌಮ್ಯತೆ ಹಾಗೂ ಮೃದು ಭಾಷಣಗಳಲ್ಲಿ ಪ್ರಸಿದ್ಧಳಾಗಿದ್ದಳು. ಈ ಗುಣಗಳು ಅವಳನ್ನು ಕೇವಲ ರಾಜಕುಮಾರಿಯನ್ನಾಗಿ ಮಾತ್ರವಲ್ಲದೆ ಶುದ್ಧತೆಯ ಪ್ರತೀಕವನ್ನಾಗಿ ರೂಪಿಸಿದವು. ಸೀತಾದೇವಿಯ ಸೌಂದರ್ಯವನ್ನು ಪುರಾಣಗಳು ಕೇವಲ ಬಾಹ್ಯ ರೂಪದಿಂದ ನಿರ್ವಚಿಸುವುದಿಲ್ಲ. ಅವಳ ದೈವಿ ಕಾಂತಿ, ಮೃದು ಸ್ವಭಾವ, ಸೌಜನ್ಯ ಮತ್ತು ಸಹನೆಯಿಂದಲೇ ಅವಳು ಸೌಂದರ್ಯದ ಜೀವಂತ ರೂಪವಾಗಿದ್ದಳು. ಸೌಂದರ್ಯ ಎಂದರೆ ಕೇವಲ ಕಣ್ಣು ಕಣ್ತುಂಬಿಕೊಳ್ಳುವ ಮುಖದ ಚಂದವಲ್ಲ, ಅದು ಆಂತರಿಕ ಶುದ್ಧತೆ ಮತ್ತು ಶೀಲದಲ್ಲೂ ನೆಲೆಸಿದೆ ಎಂಬುದನ್ನು ಸೀತಾದೇವಿಯ ಜೀವನ ತೋರಿಸುತ್ತದೆ. ಶ್ರೀರಾಮನೊಂದಿಗೆ ಸೀತಾದೇವಿಯ ಸಂಬಂಧವು ತ್ಯಾಗ ಮತ್ತು ಸಮರ್ಪಣೆಯ ಉದಾಹರಣೆ. ಅಯೋಧ್ಯೆಯಿಂದ ವನವಾಸಕ್ಕೆ ತೆರಳುವಾಗ ಅವಳು ಅರಮನೆಯ ಸುಖ ಸೌಕರ್ಯಗಳನ್ನು ಬಿಟ್ಟು ಅರಣ್ಯವಾಸದ ಕಷ್ಟಗಳನ್ನು ಸ್ವೀಕರಿಸಿದ್ದಳು. ಗಂಡನೊಂದಿಗೆ ಸಂಕಷ್ಟವನ್ನು ಹಂಚಿಕೊಳ್ಳುವುದು, ಅವನಿಗೆ ನಂಬಿಕೆ ಮತ್ತು ಭಕ್ತಿ ತೋರಿಸುವುದು ಅವಳ ಧರ್ಮವೆಂದು ಕಂಡುಕೊಂಡಳು. ಈ ತ್ಯಾಗ ಮತ್ತು ತಾಳ್ಮೆ ಅವಳನ್ನು ಪತಿವ್ರತ ಶಿರೋಮಣಿ ಯನ್ನಾಗಿ ಮಾಡಿತು. ಅಶೋಕವನದಲ್ಲಿದ್ದಾಗಲೂ ರಾವಣನ ಬಲಾತ್ಕಾರ ಮತ್ತು ಬೆದರಿಕೆಗಳ ನಡುವೆಯೂ ಸೀತಾದೇವಿ ತನ್ನ ಧರ್ಮವನ್ನು ಕಾಪಾಡಿಕೊಂಡಳು. ಅವಳ ಭಕ್ತಿ, ಅವಳ ನಿರ್ಭಯತೆ ಹಾಗೂ ಅವಳ ತಾಳ್ಮೆ ಅವಳ ಆಂತರಿಕ ಶಕ್ತಿ ಮತ್ತು ಸೌಂದರ್ಯವನ್ನು ಮತ್ತಷ್ಟು ಪ್ರಕಾಶಮಾನಗೊಳಿಸಿತು. ಅವಳ ಈ ಧೈರ್ಯವೇ ಅವಳನ್ನು ಅಜರಾಮರ ಸ್ತ್ರೀ ಆದರ್ಶವನ್ನಾಗಿ ಮಾಡಿದೆ. ಸೀತಾದೇವಿಯನ್ನು ಭೂಮಿಯ ಮೇಲಿನ ಅತ್ಯಂತ ಸುಂದರ ಮಹಿಳೆ ಎಂದು ಕರೆಯುವುದರ ಅರ್ಥ ಕೇವಲ ಅವಳ ದೇಹಕಾಂತಿಯ ಬಗ್ಗೆ ಅಲ್ಲ, ಅದು ಅವಳ ಭಕ್ತಿ, ತ್ಯಾಗ, ಶೀಲ ಮತ್ತು ಸಹನೆಯ ಬಗ್ಗೆ. ಅವಳ ಸೌಂದರ್ಯವು ದೇಹದಿಂದ ಆರಂಭವಾಗಿ ಆತ್ಮದಲ್ಲಿ ಪರಿಪೂರ್ಣಗೊಂಡಿದೆ. ಅವಳು ಮಾತೃತ್ವದ, ಪತ್ನಿ ಧರ್ಮದ, ತಾಳ್ಮೆಯ, ದೈವಿ ಶಕ್ತಿಯ ಪ್ರತೀಕ. ಇಂದು ಸಹ ಸೀತಾದೇವಿ ಭಾರತೀಯ ಸಂಸ್ಕೃತಿಯಲ್ಲಿ ಪಾವಿತ್ರ್ಯದ ಚಿಹ್ನೆಯಾಗಿ, ತ್ಯಾಗದ ಪ್ರತಿರೂಪವಾಗಿ, ಧರ್ಮನಿಷ್ಠೆಯ ಸಂಕೇತವಾಗಿ ಪೂಜಿಸಲ್ಪಡುತ್ತಾಳೆ. ಅವಳ ಕಥೆ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ನಿಜವಾದ ಸೌಂದರ್ಯವು ಬಾಹ್ಯ ರೂಪದಲ್ಲಿ ಅಲ್ಲ, ಆದರೆ ಹೃದಯದ ಶುದ್ಧತೆಯಲ್ಲಿ, ತ್ಯಾಗದಲ್ಲಿ ಮತ್ತು ಭಕ್ತಿಯಲ್ಲಿ ನೆಲೆಸಿದೆ ಎಂಬುದನ್ನು ಅವಳು ನಮಗೆ ಕಲಿಸುತ್ತಾಳೆ. ಹೀಗಾಗಿ ಸೀತಾದೇವಿಯನ್ನು ಕೇವಲ ರಾಮಾಯಣದ ಪಾತ್ರವಲ್ಲದೆ ಸ್ತ್ರೀತ್ವದ ಶಾಶ್ವತ ಆದರ್ಶವೆಂದು ಪರಿಗಣಿಸಬಹುದು. ಅವಳು ತ್ಯಾಗ, ತಾಳ್ಮೆ, ಶೀಲ ಮತ್ತು ದೈವತ್ವವನ್ನು ಒಂದೇ ಹಾದಿಯಲ್ಲಿ ತೋರಿಸಿದ ಪರಮಸುಂದರಿ. ಸತಿ ಸಾವಿತ್ರಿ ಧರ್ಮ, ತ್ಯಾಗ ಮತ್ತು ಅಚಲ ಭಕ್ತಿಯ ಪರಮಸುಂದರಿ. ಭಾರತೀಯ ಪೌರಾಣಿಕ ಸಾಹಿತ್ಯದಲ್ಲಿ ಸತಿ ಸಾವಿತ್ರಿಯ ಕಥೆ ವಿಶೇಷ ಸ್ಥಾನವನ್ನು ಹೊಂದಿದೆ. ಸಾವಿತ್ರಿ ಮತ್ತು ಸತ್ಯವಾನ್ ಎಂಬ ಪ್ರಸಂಗವು ಮಹಾಭಾರತದ ವನಪರ್ವದಲ್ಲಿದೆ. ಈ ಕಥೆಯನ್ನು ಶತಮಾನಗಳಿಂದಲೂ ನಮ್ಮ ಹಿರಿಯರು ಮಕ್ಕಳಿಗೆ ಹೇಳುತ್ತಾ ಬಂದಿದ್ದಾರೆ. ಇದರಲ್ಲಿ ತ್ಯಾಗ, ಧರ್ಮನಿಷ್ಠೆ, ಪತಿವ್ರತೆತನ, ಅಚಲ ಭಕ್ತಿ ಮತ್ತು ದೃಢ ಸಂಕಲ್ಪದ ಮೌಲ್ಯಗಳನ್ನು ಪ್ರತಿಪಾದಿಸಲಾಗಿದೆ. ಸಾವಿತ್ರಿಯನ್ನು ಕೇವಲ ಸೌಂದರ್ಯವತಿಯೆಂದು ಮಾತ್ರವಲ್ಲದೆ
ಧೈರ್ಯ ಮತ್ತು ಧರ್ಮಪಾಲನೆಯ ಸಂಕೇತವಾಗಿಯೂ ಪರಿಗಣಿಸಲಾಗಿದೆ. ಸಾವಿತ್ರಿ ಮದ್ರ ದೇಶದ ರಾಜ ಅಶ್ವಪತಿಯ ಪುತ್ರಿ. ಅವಳು ಬಾಲ್ಯದಿಂದಲೇ ಅಪಾರ ಜ್ಞಾನ, ಪವಿತ್ರ ಚಿಂತನೆಗಳು, ವಿನಯಶೀಲತೆ, ತಾಳ್ಮೆ ಮತ್ತು ಶೌರ್ಯದಲ್ಲಿ ಪ್ರಸಿದ್ಧಳಾಗಿದ್ದಳು. ತನ್ನದೇ ಆದ ನಿರ್ಣಯದಿಂದ ಅವಳು ಸತ್ಯವಾನ್ ಎಂಬ ರಾಜಕುಮಾರನನ್ನು ತನ್ನ ಪತಿಯಾಗಿ ಆರಿಸಿಕೊಂಡಳು. ಸತ್ಯವಾನ್ ಭಕ್ತಿಶೀಲ ಮತ್ತು ಧರ್ಮನಿಷ್ಠನಾಗಿದ್ದರೂ ಅವನಿಗೆ ಕಡಿಮೆ ಆಯುಷ್ಯವಿದೆ ಎಂಬುದನ್ನು ಮದ್ರ ದೇಶದ ಜ್ಯೋತಿಷಿಗಳು ತಿಳಿಸಿದ್ದರು. ಆದರೆ ಸಾವಿತ್ರಿಯ ನಂಬಿಕೆ ಮತ್ತು ಪತಿಯ ಮೇಲಿನ ಪ್ರೀತಿ ಅಷ್ಟು ಗಾಢವಾಗಿತ್ತು. ಆ ಭವಿಷ್ಯವಾಣಿಯನ್ನು ಮೀರಿ ಅವನು ಅವಳ ಸಂಗಾತಿಯಾಗಬೇಕೆಂದು ನಿರ್ಧರಿಸಿದಳು. ಸಾವಿತ್ರಿಯ ಈ ದೃಢ ಸಂಕಲ್ಪವೇ ಅವಳ ಸೌಂದರ್ಯದ ಆಳವನ್ನು ತೋರಿಸುತ್ತದೆ. ಸೌಂದರ್ಯ ಎಂದರೆ ಕೇವಲ ದೇಹಕಾಂತಿ ಅಲ್ಲ, ಅದು ಧೈರ್ಯ, ತ್ಯಾಗ, ಭಕ್ತಿ ಮತ್ತು ನಂಬಿಕೆಯಲ್ಲಿ ನೆಲೆಸಿರುತ್ತದೆ. ಪತಿವ್ರತ ಧರ್ಮಕ್ಕೆ ತನ್ನನ್ನು ಅರ್ಪಿಸಿದ ಸಾವಿತ್ರಿಯ ಹೃದಯವು ಪತಿಯನ್ನು ಉಳಿಸಿಕೊಳ್ಳಲು ತಾನು ಯಾವ ಮಟ್ಟಿಗೆ ಹೋದಳು ಎಂಬುದನ್ನು ಪುರಾಣಗಳು ತೋರಿಸುತ್ತವೆ. ಸತ್ಯವಾನ್ ತನ್ನ ವಿಧಿಯಂತೆ ಅರಣ್ಯದಲ್ಲಿ ಕಡೆಯುಸಿರೆಳೆದಾಗ ಯಮಧರ್ಮನು ಅವನ ಪ್ರಾಣವನ್ನು ತೆಗೆದುಕೊಳ್ಳಲು ಬಂದನು. ಆದರೆ ಸಾವಿತ್ರಿ ಭಯದಿಂದ ಹಿಂದೆ ಸರಿಯದೆ ಪತಿಯ ಪ್ರಾಣವನ್ನು ಉಳಿಸಿಕೊಳ್ಳಲು ಯಮಧರ್ಮನನ್ನು ಹಿಂಬಾಲಿಸಿದಳು. ತನ್ನ ಧೈರ್ಯ, ತಪಸ್ಸಿನ ಶಕ್ತಿ, ನುಡಿಗಳ ಜ್ಞಾನ ಮತ್ತು ಭಕ್ತಿಯ ಮೂಲಕ ಯಮಧರ್ಮನನ್ನೇ ಮೆಚ್ಚಿಸಿದಳು. ತನ್ನ ಚತುರತೆಯಿಂದ ಮತ್ತು ಪತಿವ್ರತ ಶಕ್ತಿಯಿಂದ ಕೊನೆಗೆ ಪತಿಯ ಪ್ರಾಣವನ್ನೇ ಯಮಧರ್ಮನಿಂದ ಹಿಂದಕ್ಕೆ ಪಡೆದಳು. ಯಮಧರ್ಮನು ಸಾವಿತ್ರಿಯ ತ್ಯಾಗ ಮತ್ತು ಧೈರ್ಯಕ್ಕೆ ಮಾರುಹೋಗಿ ಅವಳಿಗೆ ಆಶೀರ್ವಾದ ನೀಡಿದನು. ಸಾವಿತ್ರಿಯ ಈ ಘಟನೆಯು ಪುರಾಣಗಳಲ್ಲಿ ಅಜರಾಮರವಾದ ಕಥೆಯಾಗಿದೆ. ಅವಳ ಈ ತ್ಯಾಗ, ಭಕ್ತಿ ಮತ್ತು ಧೈರ್ಯ ಅವಳನ್ನು ನಿಜವಾದ ಪರಮ ಸುಂದರಿಯನ್ನಾಗಿ ಮಾಡಿದೆ. ಸಾವಿತ್ರಿಯ ಸೌಂದರ್ಯ ಕೇವಲ ಆಕೆಯ ಶರೀರದ ಕಾಂತಿಯಲ್ಲ, ಅವಳ ಆತ್ಮದ ಶುದ್ಧತೆ, ಅವಳ ಅಚಲ ಸಂಕಲ್ಪ, ಅವಳ ಪತಿವ್ರತ ಶಕ್ತಿ ಮತ್ತು ಅವಳ ಧೈರ್ಯದಲ್ಲಿದೆ. ಈ ಎಲ್ಲ ಗುಣಗಳು ಅವಳನ್ನು ಅಪರೂಪದ ಮಹಿಳೆಯಾಗಿಸುತ್ತವೆ. ಅವಳು ತೋರಿಸಿದ ಪತಿವ್ರತ ಶಕ್ತಿ, ಧರ್ಮನಿಷ್ಠೆ ಮತ್ತು ತ್ಯಾಗವು ಇಂದಿಗೂ ಭಾರತೀಯ ಮಹಿಳೆಯರಿಗೆ ಮಾದರಿಯಾಗಿದೆ. ಹೀಗಾಗಿ ಸಾವಿತ್ರಿಯನ್ನು ಪುರಾಣಗಳು ಪತಿವ್ರತ ಶಿರೋಮಣಿ ಎಂದು, ಪರಮ ಸುಂದರಿ ಎಂದು ಹೊಗಳಿವೆ. ಅವಳ ಕಥೆ ನಮಗೆ ಸೌಂದರ್ಯವು ಬಾಹ್ಯರೂಪದಲ್ಲಲ್ಲ, ಆದರೆ ಶುದ್ಧ ಹೃದಯ, ನಿಷ್ಠೆ ಮತ್ತು ತ್ಯಾಗದಲ್ಲಿದೆ ಎಂಬುದನ್ನು ನೆನಪಿಸುತ್ತದೆ. ಸಾವಿತ್ರಿಯ ಕಥೆಯೇ ಮಹಿಳಾ ಶಕ್ತಿಯ, ಭಕ್ತಿಯ ಮತ್ತು ಧರ್ಮನಿಷ್ಠೆಯ ಶಾಶ್ವತ ಸಂಕೇತವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.